ಅಖಿಲ ಗುಣಗಳಂ ವಾರಿದಿಯ ಸೋಮಂ ಸಮಸ್ತ ಜಗದಾನಂದಂ ವಾರಿಧಿಯ ಭವದಾತನು ನೀನೇ ಈ ವಾರಿಧಿಯ ಭವದಾತನು ನೀನೇ ಈ ಧಾರುಣಿಯೋಳ್ ನಿನಗೆ ಸಮಾನನೆ ನಾಂ ಕುಲಹೀನನು ನಾ ದೇವಾ
ಪರಮಾತ್ಮ ಹರೇ ಪಾವನಾನ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದು ಸ್ವಲ್ಪ ಯೋಚಿಸಿ ನೋಡು. ಪರಮಾತ್ಮ, ನಾನೆಂದಿದ್ದರೂ ನಾನೋರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವಾ? ಕರ್ಣ, ನೀನು ಸೂತನಲ್ಲ. ಕುಲಹೀನ ನನ್ನ ಕೇಳನ್ನ ಮಾತ, ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ನಿನ್ನ ತಾಯಿಯೇ ಕುಂತಿದೇವಿ, ಸೂರ್ಯನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರಾಗಬೇಕು. ಪರಮಾತ್ಮ,
ತಾವು ಹೇಳುತ್ತಿರುವುದು ನನಗೆ ಆಶ್ಚರ್ಯಕರವಾಗಿ ತೋರುತ್ತಿರುವುದು. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಅವರುಗಳ ತಲೆಗಳನ್ನು ಕಾಯುವುದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ಈ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟುಕೊಂಡು ಕುಳಿತಿರುವೆಯಲ್ಲ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ದೇವಾ ಶೋಧದೆ ಕರ್ಣ,
ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಬೇಡ ಪರಮಾತ್ಮ. ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬಿ. ನಿನ್ನ ತಾಯಿಯಾದ ಕುಂತಿ ದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಮನದಲ್ಲಿ ಸಂಶಯ ಪಟ್ಟುಕೊಂಡು ಆ ಮಂತ್ರಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಒಂದು ಮಗುವಿಗೆ ತಾಯಿಯಾದ ಆಕೆಯು ಲೋಕೋಪವಾದಕ್ಕೆ ಎದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ನಿನ್ನನ್ನು ಸೂತರು ಸಾಕಿದರು. ಈಗ ನೀನು ಕೌರವನ ಆಸ್ಥಾನದಲ್ಲಿ ಮಾಂಡಳಿಕನಾಗಿರಬೇಕು. ಈಗಲೂ ಕರ್ಣ, ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವು. ಅವರಿಂದಲೂ ಸಾಮಂತರಾದರಿಂದಲೂ ಈ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡದಂತೆ ಬಾ ಕರ್ಣ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗ ಸೂತ, ನೀಚ, ಹೀನ ಕುಲದವನು ಎಂದು ಹೀಯಾಳಿಸುತ್ತಿದ್ದರಲ್ಲ. ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ. ಇಲ್ಲ ಕರ್ಣ, ನಿನ್ನ ಜನನದ ವಿಚಾರವು ಯಾರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನನ್ನು ಕಂಡಾಗಲಿಲ್ಲ ದೇವ, ಆ ಕರ್ಣನ್ಯಾರು? ಆತನನ್ನು ನೋಡಿದರೆ ನನಗೆ ಒಂದು ರೀತಿಯ ಮರುಕು ಉಂಟಾಗುವುದಿಲ್ಲೆಂದು ಹೇಳುತ್ತಿದ್ದರು. ಈಗ ತಾನೇ ನಿನ್ನ ವಿಚಾರವನ್ನು ತಿಳಿಸಿ ಬಂದೆ. ಆಕೆಯು ನಿನ್ನನ್ನು ನೋಡಲು ಗಂಗಾ ನದಿಯ ತೀರಕ್ಕೆ ಓಡೋಡಿ ಬರುವಳು. ಎತ್ತ ಕರುಳು, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಪರಮಾತ್ಮ, ಸಹೋದರ ವಾತ್ಸಲ್ಯವನ್ನು ಬೀರುತ್ತಿರುವ ಆ ಪಾಂಡವರು ಒಂದು ಕಡೆ, ನನ್ನನ್ನು ಪೋಷಿಸಿ ಸಲಹಿದ ಆ ನನ್ನ ಸ್ವಾಮಿ ಕೌರವೇಶ್ವರನು ಇನ್ನೊಂದು ಕಡೆ. ಪರಮಾತ್ಮ, ಪರಮಾತ್ಮ, ಇವರೀರ್ವರಲ್ಲಿ ಯಾರನ್ನು ಆಶ್ರಯಿಸಲಿ, ಯಾರನ್ನು ತ್ಯಜಿಸಲಿ ಪರಮಾತ್ಮ? ಮನಸ್ಥೈರ್ಯವನ್ನು ತಂದುಕೊಂಡು ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೀರ್ತಿಗೆಯಿಂದ ಪಾರು ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನಿನಗೆ ನಿರ್ಧರಿಸಿದ ಕೆಲಸ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲಿ ಕರ್ಣ. ಮಹದಾಜ್ಞೆ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರು. ಕುಂತಿ ದೇವಿಯು ನನಗೆ ಜನ್ಮವಿತ್ತ ಮಾತೆ. ಬಂಧು ಬಾಂಧವರೊಡನೆ ಕೂಡಿ ಬಾಳುವ ಭಾಗ್ಯವಂತೂ ಈ ಪಾಪಿಯ ಹಣೆಯಲ್ಲಿ ಬರೆಯಲಿಲ್ಲವಲ್ಲ. ಹೇ ವಿಧಿ, ಅಕಟ ವಿಧಿ
ವೀರನಾಗಿ ಜನಿಸಿದೆ ಧರೆಯೋಳು ಸೂತನಾಗಿ. ವೀರನಾಗಿ ಜನಿಸಿದೆ ಧರೆಯೋಳು ಸೂತನಾಗಿ. ಲೋಕ ನಿಂದನೆಯ ಸಹಿಸಿದೆನಾ. ವಿಧಿ ಲೋಕ ನಿಂದನೆಯ ಸಹಿಸಿದೆನಾ. ನೊಂದು ಬೆಂದು ಹೇ ವಿಧಿ ಸಹೋದರರೊಡನೆ ಕೂಡಿ ಬಾಳು. ಅಕಟ ದೈವತೆ ವಿಧಿ ಧರ್ಮವೇ ತನ್ನ ಉಸಿರೆಂದು ಸತ್ಯ ಪರಿಪಾಲನೆಯನ್ನು ಮಾಡುತ್ತಿರುವ ಧರ್ಮರಾಯ ನನ್ನ ಒಡಹುಟ್ಟಿದ ಸಹೋದರ. ಮಲ್ಲರಲ್ಲಿ ಮಲ್ಲ, ಎಲ್ಲರನ್ನು ಗೆಲ್ಲಬಲ್ಲ, ಸಾವಿರ ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ. ಅವನು ನನ್ನ ಒಡಹುಟ್ಟಿದ ಸಹೋದರ. ಮಹಾಮೇಧಾವಿಗಳಾದ ನಕುಲ ಸಹದೇವರು ಅವರು ನನ್ನ ಒಡಹುಟ್ಟಿದ ಸಹೋದರರು. ಕುಂತಿ ದೇವಿ ಪಾಂಡುರಾಜರು ನನ್ನ ಜನನಿ ಜನಕರು. ಮತ್ಸ್ಯ ಯಂತ್ರವನ್ನು ಭೇದಿಸಿ ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿ ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ ಎಂದು ದಶನಾಮಾಂಕಿತವನ್ನು ಪಡೆದಿರುವ ಆ ನನ್ನ ಕಡುವೈರಿ ಅರ್ಜುನ, ಅವನು ನನ್ನ ಒಡ ಹುಟ್ಟಿದ ಸಹೋದರ. ಹೇ ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನು. ನಿನ್ನ ಶಿರಸ್ಸು, ಅಯ್ಯೋ ತಮ್ಮ, ನಿನ್ನ ಶಿರಸ್ಸು ಈ ಕುರುಕ್ಷೇತ್ರ ಯುದ್ಧದ ರಕ್ತದ ಮಡಿವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕರ್ಣನ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಬಂಧು ವರ್ಗದವರು ಎಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಕೊಲ್ಲಲೆಂ ಪಾಂಡು ಕುಮಾರರಂ ದುರದೋಳ್ ಸಂಬಂಧಿರಂ ನಾಂ ಕೊಲ್ಪುದೇ.
കൊല്ലലം പാണ്ഡു കുമാരരം ദുരദോൾ സമ്മന്ദിരം നാം കൊൽപുദേ കൊലദാം ಬಿಠೊಡೆ ಆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ வாழ்வனே ಚಲದಿನ್ ಪಾರ್ಥನರುಂಡವಂತರಿಗೂ ಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಗೋರಶರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ ಕಾಂತೆ ಎನಿಸಿರೆ ಐವರ ಕಾಂತೆ ಎನಿಸಿರೆ ಚಿಂತೆ ತಲೆದ ಪರಿವೇಣ ಸವಿಸಿದೆ ಜೀವ ತಲೆದ ಪರಿವೇಣ ಸವಿಸಿದೆ ಜೀವ ಸರ್ವೇಶ ಕೊಡುತ್ತಿರವಿರುವ ದಯಾನಿಧಿ, ನಿನ್ನ ಹೊರತು ನನಗೆ ಬೇರೆ ಯಾರು ಗೊತ್ತು? ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ಕದ್ದ ಕಳ್ಳಿಯಂತೆ ಕಾಡಂತೆ ಕಾಡಿಗೆ ಅಲೆದಿದ್ದಾಯಿತು. ಇನ್ನಾದರೂ ಉಸ್ಕಮಾಡಿದರೆ ಹೆಚ್ಚಿಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ದ್ರೌಪದಿ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಸಂತೆ ವರದಿಗಳಾಗಿ ವರಪತ್ನಿಯಾಗಿ ಬರಗಾಲೇತಕ್ಕೆ, ಕಾಂತೆ ಸಂತೆ ವರದೀರಳಾಗಿ ವರಪತ್ನಿಯಾಗಿ ಬರಗಾಲೇತಕ್ಕೆ, ಪಾಂಡು ಪುತ್ರರ ಪತ್ನಿಯಾಗಿ ನೀನು ದೇವಿ, ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ತಿಲ್ದೆಯಿಂದ ಕಡುಕೋಪದಿಂದ ಮೌನವೇಕೆ ಕೋಮಲಾಗಿಯೇ, ಕಡುಕೋಪದಿಂದ ಬಿಡುಮೌನವೇಕೆ ಕೋಮಲಾಗಿಯೇ, ಕಾಂತೆ ಸಂತೆ ವರದೀರಳಾಗಿ ವರಪತ್ನಿಯಾಗಿ ಮರಗಲೇತಕ್ಕೆ. ಏಕೆ ದೇವಿ, ಏನಾಯ್ತು? ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರೋ ಕಾರಣವೇನು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಅಳುಗೆ ಒಂದಲ್ಲ 10 ಕಾರಣಗಳು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನ ಪಡಿಸಿದರೆ ಅಥವಾ ದುರ್ವಾಸನಾಡಿದರೆ ಅವರಿಗೆ ನೀವೇ ತಕ್ಕ ಪ್ರತಿಕಾರ ಮಾಡುದು. ಆದರೆ ಸ್ತ್ರೀ ವಿಚಾರವು ಹಾಗಲ್ಲ. ಅನ್ನ ವಸ್ತುಗಳಿಗಾಗಿ ಆಕೆ ಪರರನ್ನು ಆಶ್ರಯಿಸಬೇಕು. ಶೇವಿದಾತ, ಇಂತಹ ಅಪರಾಧಿನ ಸ್ತ್ರೀ ಜಾತಿ ನೇತಕಾಷ್ಟಿಸಿರುವೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನೆಂದಿರಿ? ನಿಮಗಾಗಿ ಅಲೆದು
ವನವಾಸ ತಳೆದು ಪರನೆಲ್ದೆ ಸಹಿಸದಾದೆ ಪ್ರಾಣೇಶ್ವರ ದ್ರೌಪದಿ, ನಿಮಗಾಗಿ ಕರೆದು ವನವಾಸ ತಳೆದು ಪರನೆಲ್ದೆ ಸಹಿಸದಾದೆ ಸರಿಯೇ ನಿಮಗೆ ಸಮ್ಮತವಾಗಿದೆ ಸ್ವಾಮಿ ಪಾಂಚಾಲಿ, ಸರಿಯೇ ನಿಮಗೆ ಸಮ್ಮತವಾಗಿದೆ ಹೇಳು ನನ್ನ ಕಥೆಯ ವ್ಯಥೆಯ ತಾಳೆ ನೀ ವ್ಯಥೆಯ ಕಥೆಯ ನೆನಪಿದೆ ಸ್ವಾಮಿ ಮಾಡ ಮಾತುಗಳು. ಪಾಂಡವರ ಪತ್ನಿಯೆನಿಸಿ ಬರಿಬವಣೆ ಸಹಿಸದಾರೆ ರಾಜೇಶ್ವರ ಪಾಂಡವರ ಪತ್ನಿಯೆನಿಸಿ ಬರಿಬವಣೆ ಸಹಿಸದಾರೆ ಈ ಶೂರತನವು ಏಕೆ ಪ್ರಾಣೇಶ್ವರ ಪ್ರಿಯತಮೆ, ಈ ಶೂರತನವು ಏಕೆ ಸ್ವಾಮಿ ಬರಿದಾಯ್ತೆ ಮನದ ಬಯಕೆ ಈ ಶೂರತನವು ಏಕೆ ಬರಿದಾಯ್ತೆ ಮನದ ಬಯಕೆ ಸರಿಯೇ ನಿಮಗೆ ಸಮ್ಮತವಾಗಿದೆ ಸರಿಯೇ ನಿಮಗೆ ಸಮ್ಮತವಾಗಿದೆ ಹೇಳು ನನ್ನ ಕಥೆಯ ಕಥೆಯ ಏನೆಂದಿರಿ ಕೈ ಹಿಡಿದ ಪತ್ನಿಯನ್ನು ದ್ಯೂತಲ್ಪಣವಾಗದೆ ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ ಪತಿಗಳು ತಪಸ್ಸು ಮಾಡಿಯೇ ಪಡೆಯಬೇಕು ನಿಮ್ಮಂತಹ ಹೇಳಿ ಪತಿಗಳನ್ನು ಏಯ್ ಅಣ್ಣನ ಅವಿವೇಕದಿಂದಾದ ಆ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಿನ್ನಲ್ಲಿ ಅನೇಕ ಸಾರಿ ಹೇಳಿಕೊಳ್ಳಲಿವೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರುವೆ? ತಿಳಿಸುವೆನು, ಆದರೆ ಅದರಿಂದ ನನಗಾಗುವ ಪ್ರಯೋಜನವಾದರೂ ಏನು? ತಾವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಹೇಳುನಿ ಕೇಳಿ. ಇಂದು ಹಸ್ತಿನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಆಕೆ ನನ್ನನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಸಂಧಿಗಾಗಿ ಕಳಿಸಿರುವರು, ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶಾಶಿಯನ್ನು ಕಟ್ಟೆಯಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿದ್ದವರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಗಾಂಗನೆಯ ವಿಲಾಸ ಯಜ್ಞಗಳ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜವೇ. ಅರ್ಜುನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಊಹಿಸಿದ್ದನು. ಅದಿರಲಿ ದೇವಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ನಾನೆಷ್ಟೇ ಆಗಲಿ ನಿಮ್ಮ ಪ್ರಿಯ ಪತ್ನಿಯಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿಯನ್ನು? ಪಾಪ ಪಾಂಚಾಲಿ, ನೀನು ನಮ್ಮಡ ಪಾಂಚಾಲಿ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಪ್ರಾಣೇಶ್ವರ, ನಿಮ್ಮ ಗದೆಯನ್ನು ಹತ್ತ ಹಿಡಿ.
ಪ್ರಾಣೇಶ್ವರ, ಸಮಯವಿದೆ ಸ್ವಾಮಿ. ದೇವಿ ಶೃಂಗಾರಕ್ಕೆ ಭೀಮಾ ಸ್ವಾಮಿ. ಪಾಂಚಾಲಿ ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಪ್ರಮಥೆಯ ಮನೆಯಲ್ಲರಿರೆ ರಾಮ. ಪ್ರಾಣೇಶ್ವರ, ಪ್ರಮಥೆಯ ಮನೆಯಲ್ಲರಿರೆ ರಾಮ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ಮನ ಮುದಿಸುವ ಮಧುಹಾಸ ವಿಲಾಸ, ಮನ ಮುದಿಸುವ ಮಧುಹಾಸ ವಿಲಾಸ, ಸೌರವ ಶಿರವ ಧರೆಯಲು ನೀನು. ಪ್ರಾಣೇಶ್ವರ, ಸೌರವ ಶಿರವ ಧರೆಯಲು ನೀನು. ಪ್ರಾಣೇಶ್ವರ, ಪಾಂಚಾಲಿ ಸ್ವಾಮಿ. ಪ್ರಿಯತಮೆ ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ, ಹೀಗಲ್ಲ. ಚೆಲ್ಲುತ್ತಾ ಸೇರುವೆ. ಸ್ವಾಮಿ, ನಾಚಿಕೆ ಕಾಂತೆಯ ನೀನು, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ದೇವಿ ನೆನಪಿರುವುದೇ, ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲ ಅಂತ ಕಾಳರಾತ್ರಿಯನ್ನು ಸಂಬೋಧಿಸ್ತೀರಿ ಮತ್ತು ಇನ್ನು ಏನೇನು ನುಡಿಲ್ಲವೇ? ಪುನಃ ನನ್ನ ಮಾಡಿ ಪುನಃ ಪಾಂಚಾಲಿ, ಪುನಃ ನನ್ನ ಬಾಯಿಂದ ಅಂತ ಪ್ರತಿಜ್ಞಾ ವಾಕ್ಯಗಳನ್ನು ನುಡಿಸಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ, ಹೇಳಂತೆ ನಡೆಯಬೇಕೆಂಬ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದ್ರೇನಾಗುವುದು? ತಾವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ ಏಕೆ ಓದಿಪೆ ಕರುಣಿ ಮಣಿಯದಿ, ಏಕೆ ಓದಿಪೆ ಏಕೆ ಓದಿಪೆ ಕರುಣಿ ಮಣಿಯದಿ, ಏಕೆ ಓದಿಪೆ ಬಿಡು ಬಿಡು ಅಳಲ ಮಗನ ಒಡಲ ಆಹಾ, ಬಿಡು ಬಿಡು ನಿನ್ನ ಒಡಲ ಮಗನ ಒಡಲ ರಂದಕರ ಓದಿಪೆ ಕರುಣಿ ಮಣಿಯದಿ, ಏಕೆ ಓದಿಪೆ
ಮದಂಗತರದ ಮಕ್ಕಳಾಗದೆ ಚಿಂತೆಯ ಬಿಡುಬಿಡು ಏಕೆ ಓದಿದ್ದೆ ಅರುಣಿ ಮಣಿಯಲಿ ಏಕೆ ಓದಿದ್ದೆ ಏಕೆ ಓದಿದ್ದೆ ಏಕೆ ಓದಿದ್ದೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದ ಯುದ್ಧವನ್ನೇ ನಡೆಸುತ್ತೇನೆ. ಯುಧಿಷ್ಠನು ದುರ್ಯೋಧನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈತನನ್ನು ಸಮಾಧಾನ ಪಡಿಸುವುದು ನೀನಲ್ಲದೆ ಮತ್ತಾರು ಶಕ್ತರಲ್ಲ ಅಣ್ಣ. ಪಾರ್ಥ, ಈ ಸಾರಿ ಭೀಮ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಅರ್ಜುನ, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ಸಮನ ಮಾಡುವುದು ನನಗೆ ಅಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಕೋಪಿಸಬೇಡ, ಬಿಡು, ಕೋಪವನ್ನು ಬಿಡು ಸಹೋದರ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ತುಡುಕಿ ಸಮರ ಬಯಸುವುದನ್ನು ಬಿಡ, ತುಡುಕಿ ಸಮರ ಬಯಸುವುದನ್ನು ಬಿಡ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಂಚಾರಿಯ ಬಿಡು ಮುನಿಶಾಪವು, ಮಡದಿ ಪಂಚಾರಿಯ ಬಿಡು ಮುನಿಶಾಪವು. ಕುರು ಸಂಜಾತರ ನರಳಿಸದಿರುವುದೇ, ಕುರು ಸಂಜಾತರ ನರಳಿಸದಿರುವುದೇ. ಬಿಡು ಕೋಪವ ತಾಳಿದವರು ಮುಂದೆ ಬಾಳಿಯಲ್ಲ, ತಾಳಿದವರು ಮುಂದೆ ಬಾಳಿಯಲ್ಲ. ಹಿರಿಯರ ವಾಣಿಯ ಮೀರುವುದನ್ನು ಸಿದ್ಧ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಸಹೋದರ, ನನ್ನಲ್ಲಿ ಕೋಪವೇ ತಮ್ಮ. ಅಣ್ಣ, ಪಾಂಚಾಲಿ ಸಮಾಚಾರವೇನು? ಈ ದಿನ ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡ್ತಿಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಈಗ ಅರ್ಜುನ ಸಮ್ಮುಖದಲ್ಲಿ ನಿಮಗೆ ಆ ವಿಚಾರವನ್ನು ತಿಳಿಸುವನು. ಈ ಸಂಧಿಯ ಪ್ರಸ್ತಾಪವು ನಮಗಿಷ್ಟವಾಗಿ ಕಾಣದು, ಉಚಿತವಾಗಿ ಕಾಣದು. ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸಲಾರೆ. ಈ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಎಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಆ ಕುರುಕುಲವನ್ನೆಲ್ಲ ಸಮೂಲವಾಗಿ ನಿರ್ಮೂಲ ಮಾಡಬರುವೆವು. ನೀವು ನಿಶ್ಚಿಂತರಾಗಿರಿ. ಸಂಧಿಯ ಫಲಾಫಲಗಳನ್ನು, ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆ ನೀಡುತ್ತೇನೆ. ನಿಲ್ಲು ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಪಾಂಚಾಲಿ, ಸ್ವಾಮಿ, ಇಂತಹ ಪ್ರಚೋದನಾ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು? ಅಣ್ಣನ ಧರ್ಮಜನ ಅಭಿಪ್ರಾಯಕ್ಕೆ ವಿರೋಧವನ್ನುಂಟು ಮಾಡಿದಂತೆ ಅಲ್ಲವೇ? ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೆನಿಸುವುದಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಧರ್ಮ.
ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ ದೇವಿ. ನಾವು ಅಭಿಮಾನಕ್ಕೆ ಹೊಸದಾಗಿ ಯುದ್ಧವನ್ನು ಅಪೇಕ್ಷಿಸಿದರೆ ನಮ್ಮ ಅವಿಚಾರಕ್ಕೆ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಇಷ್ಟೊಂದು ಕಷ್ಟ ವ್ಯಕ್ತಪಡಿಸಲು ದೇವಿ. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗೆ ಕಳಿಸಿ ಆ ದುರ್ಯೋಧನದಿಂದ ಅಪಮಾನ ಹೊಂದಿದೆ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನೊಂದು ಗಳಿಗೆಯೂ ಇಲ್ಲಿರಲಾರೆ. ಈ ಸಂಧಿಯ ಫಲಾಫಲಗಳನ್ನು ನೀವು ಕೇಳಿದ್ರಿಂದ ನನಗೆ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಗಳನ್ನು, ನಿಮ್ಮ ಪುರಸ್ಕಾರ ನಿಮಗಿರಲಿ, ನನ್ನ ಪ್ರತಿಜ್ಞೆಯಂತೆ ನಡೆಯುವ ಭಾರ ನನಗಿರಲಿ. ಪ್ರಿಯಾ, ಶಾಂತರಾಗಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿರುವರು. ಅಣ್ಣ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವುದೇವಾ? ವಿಜಯಶಾಲಿ ಹಾಗೂ ಧರ್ಮನಂದನ. ಹೋದ ಕಾಲವೇನಾಯ್ತು ಪ್ರಭು? ಓದರುವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಏನು ನಡೆಯಿತು ದೇವ? ಸಂಧ್ಯಾ ವಿಚಾರವೂ ನಡೆಯಿತು. ಓ, ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದಿಲ್ಲ, ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನ್ನ ಇಚ್ಛೆಯಂತೆ ನಾನು ನಡೆಯುತ್ತೇನೆ. ಪ್ರಿಯಾ, ಶಾಂತರಾಗಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಸಭೆಯಲ್ಲಿ ಏನು ನಡೆಯಿತು ವಾಸುದೇವ? ಸಭೆಯಲ್ಲಿ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ಆಯಿತು. ಕೃಷ್ಣ, ಈ ಸಂಧಿಯ ಸಮಸ್ತ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿಯಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದಿಂದ ಅರ್ಜುನನ ಬಳೆ ತೊಟ್ಟನು. ಈ ಸಂಧಿಯ ವಿಚಾರದಿಂದ ನಮ್ಮೈವರಿಗೂ ಸೀರೆಯನ್ನು ಉಳಿಸಲು ಅವಣಿಸುತ್ತೀವ ಯಾದವಾಗ್ರಣಿ. ಈ ಪಾಂಡುಪುತ್ರ ಮೇಲೆ ನಿಮಗೇಕೆ ಇಷ್ಟೊಂದು ಆಕ್ರೋಶ? ಇಲ್ಲಯ್ಯ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಈ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಳಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯ್ತು ದೇವ? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಆ ಕೌರವರೆಲ್ಲರೂ ಒಪ್ಪಿದರು. ಧೃತರಾಷ್ಟ್ರ, ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇಚ್ಛೆಯಿಂದ ಆಯ್ತು. ಸಾಧಿಸು, ಚೆನ್ನಾಗಿ ಸಾಧಿಸು ಕೃಷ್ಣ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆಯು ನಿಮಗಿರಲಿ. ಯಾಜ್ಞಸೇನಿ, ನಿರಾಸಳಾಗಬೇಡ. ನನ್ನ ಪ್ರತಿಜ್ಞೆಯಂತೆ ನಾನು ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುತ್ತೇನೆ. ನಿಲ್ಲಯ್ಯ ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಇಲ್ಲದಿದ್ದರೆ, ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವ ಬಗೆ ಹೇಗೆ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಆ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವ ಒಂದು ವಿಶೇಷ ಇರುವುದು. ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನಾ ಸಂದೇಶ? ಆ ದುರ್ಯೋಧನನ ಸಂದೇಶವನ್ನು ಕೇಳುವುದಾದರೆ ನೀನು ನನ್ನ ಬಳಿಯ ಪಾರ್ಶ್ವದಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಏನನ್ನೂ ಹೇಳುವುದಿಲ್ಲ. ಈ ಪರ್ಯಾಸ್ಯ ಬೇಕೆ ಕೃಷ್ಣ? ಪರ್ಯಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಯಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣ ಕಾಲ ಮಾತ್ರ.
ಭೀಮ, ಬಿಡಯ್ಯ ನಿನ್ನ ಗದೆಯನ್ನು. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಗಬಹುದು ಮಾಧವ. ಯಾಜ್ಞಸೇನಿ, ನನ್ನ ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡುವೆಯಾ? ಅಣ್ಣ, ನಿನ್ನ ಮಾತನ್ನು ಅವನಿಗೆ ಎಂದಾರು ನಿರಾಕರಿಸಬೇಡಿ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ಒಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸವಿಲ್ಲ ಸಹೋದರಿ. ನಿನ್ನ ಶತ್ರುಗಳ ಎಡಮುಡಿಯನ್ನು ಕಟ್ಟುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಆಗುವುದೋ ಇಲ್ಲವೋ ನೋಡೋಣ ಎಂದು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಬಂಧಿಸಲಿ ಸ್ವಾಮಿ. ಒಪ್ಪಿಸಿಕೊಳ್ಳುವುದಿಲ್ಲ. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಆ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿ. ಕಾರ್ಯವನ್ನು ಮಾಡಿದವರು ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿತ ಎತ್ತಿಸಿದರೆ ಯಾರೋ ದುರಾತ್ಮರು. ಇನ್ಯಾರು? ದುರಾಭಿಮಾನಿಯಾದ ಆ ಕೌರವನು ಆಜ್ಞೆ ಮಾಡಿದನು. ದುರಾಚಾರಿಯಾದ ತಮ್ಮನು ದುಶ್ಯಾಸನನು ಈ ಕೆಲಸವನ್ನು ಮಾಡಿದನು. ಇವರಿಗಲ್ಲದೆ ಮತ್ತಾರಿಗೆ ಸಾಧ್ಯ ಈ ಕೆಲಸ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನ ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಅಗ್ರದ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಸುಡುವೆ ಕುರುಕುಲವನೆಲ್ಲ, ಸುಡುವೆ ಗಾಂಧಾರಿಯತ್ತನು ಒಂದು ಮಕ್ಕಳ, ಕಡಿವೆ ಕರ್ಣನ ಶಿರವ, ಕಡಿವೆ ಕರ್ಣನ ಶಿರವ, ಕಡಿದು ರಣ ಚಂಡಿ ಗೌತಣ ಕೊಡುವೆ. ಇದು ಸತ್ಯ ಸತ್ಯ ಸತ್ಯ. ಭೀಮಸೇನ ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮರನ್ನು ಬಂಧಿಸಲೆತ್ತಿಸಿದ ಆ ದುರ್ಯೋಧನ ದುರಹಂಕಾರಕ್ಕೆ ಧಿಕ್ಕಾರ ಎಂದು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನನಿಗೆ ತಕ್ಕ ಬುದ್ಧಿ ಕಲಿಸುವುದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆತನನ್ನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ ನೀವು ಭೂಮಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶತ್ರುಗಳ ಆಸ್ಫಾಲನದಲ್ಲಿ, ವೀರ ರಥಿಕರ ಘೋಷದಲ್ಲಿಂದೆಯೂ ಹೇಳಿಯೇ ಬಿಟ್ಟ. ಪರಮಾತ್ಮ, ಇದಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ವಾಸುದೇವ, ನಾವು ಯುದ್ಧವನ್ನು ಅಪೇಕ್ಷೆ ಪಟ್ಟವರಲ್ಲ. ನಮ್ಮ ಸಮಸ್ತ ವಿಚಾರವೂ ನೀನು ಅರಿತ ಪ್ರಭು. ನೀನು ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ಪಾಂಚಾಲಿ, ಅಗ್ರಜ, ಧನಂಜಯ, ಪರಮಾತ್ಮ, ಯಾರು ಬಿಡಿಸುವುದಿಲ್ಲ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಅರ್ಜುನ, ಎಲ್ಲಿ ನಗದೆ?
ಈ ಭೀಮನ ಪ್ರತಿಜ್ಞೆಯನ್ನು ನಾನು ವಾಯುದೇವ ವರಪ್ರಸಾದದಿಂದ ಜನಿಸಿದ ನಿಜವಾಗಿದ್ದರೆ, ನನ್ನ ತಾಯಿ ಕುಂತಿದೇವ ಸ್ತನ್ಯಪಾನ ಮಾಡಿದ ಸತ್ಯವಾಗಿದ್ದರೆ, ಮುಂದೆ ನಡೆಯಲಿರುವ ಭಯಂಕರ ಕುರು ಸಂಗ್ರಾಮದಲ್ಲಿ ಕೌರವರ 99 ಮಂದಿ ಸಹೋದರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನ ತೊಡೆಯನ್ನು ಮುರಿದು ಅವನ ತಮ್ಮ ಅವನ ರಾಜಮುಕುಟವನ್ನು ಕಿತ್ತು ನೆಲಕ್ಕಪ್ಪಳಿಸಿ ಈ ನನ್ನ ಎಡಗಾಲಿಂದ ಒಂದು ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಎದೆಗೆನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸಿದ್ದೇನೆ. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಂಗವಾದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಇದು ವಾಸುದೇವ, ಇದಕ್ಕೆ ನಿನ್ನ ಪದವೇ ಸಾಕ್ಷಿ.